ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ದಿವ್ಯಶ್ರೀ. ಹೆಡ್ಲೈನ್ಸ್. ಬಾಡಿಗೆ ಮನೆಯವರಿಂದಲೇ ಪಡೆದ ಸಾಲ, ಸ್ಕ್ರೂ ಡ್ರೈವರ್ ಇಂದ ಚುಚ್ಚಿ ತೋರಿಸಿದ ಕೊನೆಗಾಲ, ಕೊಲೆ ಪಾತಕನಿಗೆ ಬಿದ್ದಿದೆ ಕೋಳ. ಕಸ ವಿಲೇವಾರಿ ಘಟಕ ಸ್ಥಾಪನೆಗೆ ಭೂಸ್ವಾಧೀನ, ಮಧ್ಯವರ್ತಿಗಳಿಂದ ಜಮೀನು ಖರೀದಿಗೆ ಯತ್ನ, ಟಿಡಿಆರ್ ಹೆಸರಲ್ಲಿ ಮಾಡಲು ಹೊರಟಿದ್ದಾರೆ ಹಣ. ರೆಡಿಯಾಗಿದೆ ದೀಪಾಂಜಲಿ ನಗರ ಫ್ಲೈಓವರ್, ಮೈಸೂರು ರಸ್ತೆಯಲ್ಲಿ ಟ್ರಾಫಿಕ್ ಕ್ಲಿಯರ್, ಸ್ಥಳೀಯರಿಗೆ ಭಾರಿ ಟಾರ್ಚರ್. ದುನಿಯಾ ವಿಚ್ಛೇದನ ಪ್ರಕರಣ 14ರಂದು ನಡೆಯಲಿದೆ ಸಂಧಾನ, ಬಗೆಹರಿಯದೇ ಇದ್ರೆ ವಿಚಾರಣೆಗೆ ತೀರ್ಮಾನ. ಇಂಗ್ಲಿಷೇ ಎಲ್ಲವೂ ಅಲ್ಲ ಅನ್ನೋ ಐಟಿ ಹುಡುಗ, ಸ್ವದೇಶಿ ಭಾಷೆಗಾಗಿ ದುಡಿಯುತ್ತಿರುವ ಕನ್ನಡಿಗ, ಇಂಟರ್ನೆಟ್ಗೆ ಕನ್ನಡ ಕಲಿಸಿದ ಬೆಂಗಳೂರಿಗ. ಸಾಲವನ್ನ ಕೊಂಬಾಗ ಹಾಲುಗರ ಉಂಡಂತೆ, ಸಾಲಿಗರು ಬಂದು ಎಳೆವಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ. ಈ ಮಾತು ಬಿಬಿಎಂಪಿ ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಚಂದ್ರಶೇಖರ್ಗೆ ಅಕ್ಷರಶಃ ಹೊಂದುತ್ತೆ. ಕೊಟ್ಟ ಸಾಲ ವಾಪಸ್ ಕೇಳಿದ ಮಹಿಳೆಯನ್ನೇ ಬರ್ಬರವಾಗಿ ಹತ್ಯೆಗೈದಿದ್ದಾನೆ. ಕೊನೆಗೂ ಕೊಲೆಪಾತಕಿ ಕಂಬಿ ಎಣಿಸ್ತಾ ಇದ್ದಾನೆ. ಶಂಕರ ಮಠದ ಜನರನ್ನ ಬೆಚ್ಚಿ ಬೀಳಿಸಿದ್ದ ಒಂಟಿ ಮಹಿಳೆ ಕೊಲೆ ಪ್ರಕರಣ ಕೊನೆಗೂ ಬಯಲಾಗಿದೆ. ಇದೇ ತಿಂಗಳ 1ರಂದು ಮಧ್ಯಾಹ್ನ ಮನೆಯಲ್ಲಿ ಒಬ್ಬಂಟಿಯಾಗಿದ್ದ ರೇಣುಕಾ ಬರ್ಬರವಾಗಿ ಹತ್ಯೆಯಾಗಿದ್ರು. ಇದರ ಜಾಡು ಹಿಡಿದು ಹೊರಟ ಪೊಲೀಸರ ಬಲೆಗೆ ಕೊನೆಗೂ ಆರೋಪಿ ಬಿದ್ದಿದ್ದಾನೆ. ಆತನೇ ಚಂದ್ರಶೇಖರ್. ಈತ ಬಿಬಿಎಂಪಿಯಲ್ಲಿ ಸಹಾಯಕ ಎಕ್ಸಿಕ್ಯೂಟಿವ್ ಎಂಜಿನಿಯರ್, ದುಡ್ಡಿರೋ ಆಸಾಮಿ. ಈತನ ಕಾಮಾಕ್ಷಿ ಪಾಳ್ಯದ ಮನೆಯಲ್ಲಿ ರೇಣುಕಾ ನಾರಾಯಣ ದಂಪತಿ 12 ವರ್ಷದಿಂದ ಬಾಡಿಗೆಗಿದ್ರು. ಮನೆ ಮಾಲೀಕ ಚಂದ್ರಶೇಖರ್ ಜೊತೆ ರೇಣುಕಾ ದಂಪತಿಗೆ ವಿಶ್ವಾಸವಿತ್ತು. ಇದನ್ನೇ ಎನ್ಕ್ಯಾಶ್ ಮಾಡಿಕೊಂಡ ಚಂದ್ರಶೇಖರ್ ರೇಣುಕಾರಿಂದ 6.5 ಲಕ್ಷ ರೂಪಾಯಿ ಸಾಲ ಪಡೆದಿದ್ದ. ಚಂದ್ರಶೇಖರ್ ಇವರು 1ನೇ ತಾರೀಕು ಮೃತಳ ಮನೆಗೆ ಬೆಳಿಗ್ಗೆ ಫೋನ್ ಮಾಡಿ ನಾನು ಬರ್ತೀನಿ ಅಂತೇಳಿ ಹೇಳಿದ್ದಾರೆ. ಆ ನಂತರ ಮಧ್ಯಾಹ್ನ 2 ಗಂಟೆ ಸಮಯಕ್ಕೆ ಅವರ ಮನೆಗೆ ಹೋಗಿ ಬಾಗಿಲು ಬಡಿದಾಗ ಅವರು ಬಾಗಿಲು ತೆಗೆದಿದ್ದಾರೆ. ಒಳಗಡೆ ಹೋದಾಗ ಹಣ ವಾಪಸ್ ಮಾಡೋ ವಿಚಾರದಲ್ಲಿ ಇಬ್ಬರ ನಡುವೆ ಗಲಾಟೆಯಾಗಿ ಕಳೆದ 3 ತಿಂಗಳ ಹಿಂದೆ ರೇಣುಕಾ ಶಂಕರಮಠ ಬಡಾವಣೆಗೆ ಮನೆ ಬದಲಾಯಿಸಿದ್ರು. ಹೀಗಾಗಿ ಕೊಟ್ಟ ಸಾಲ ಮರಳಿಸುವಂತೆ ಚಂದ್ರಶೇಖರ್ ಮೇಲೆ ಒತ್ತಡ ಹೇರ್ತಾ ಇದ್ರು. ಇದು ಚಂದ್ರಶೇಖರನನ್ನ ಕೆರಳಿಸಿತ್ತು. ರೇಣುಕಾಳನ್ನ ಮುಗಿಸಲು ಸ್ಕೆಚ್ ಹಾಕಿದ್ದ ಚಂದ್ರಶೇಖರ್ ಕಚೇರಿಯಿಂದ ಬಂದು ರೇಣುಕಾರನ್ನ ಸ್ಕ್ರೂ ಡ್ರೈವರ್ನಿಂದ ಚುಚ್ಚಿ ಕೊಲೆ ಮಾಡಿದ್ದ. ಬಳಿಕ ಮತ್ತೆ ಕಚೇರಿಗೆ ವಾಪಸ್ಸಾಗಿದ್ದ. ಇರ್ತಕ್ಕಂಥ ಒಂದು ಸ್ಕ್ರೂ ಡ್ರೈವರ್ ತೆಗೆದುಕೊಂಡು ಅವಳು ಕುತ್ತಿಗೆಗೆ ಚುಚ್ಚಿದ್ದಾನೆ. ಅವಳು ಕೆಳಗೆ ಬಿದ್ದ ತಕ್ಷಣವೇ ಮತ್ತೆ ನಾನು ಹಾಗೆ ಬಿಟ್ಟು ಹೋದ್ರೆ ಇವಳು ನನ್ನ ಇದಾಗ್ತದೆ ಅಂದ್ಕೊಂಡು ಚಾಕು ತೆಗೆದುಕೊಂಡು ಚಾಕುನಲ್ಲೂ ಸಹ ಚುಚ್ಚಿ, ಆಮೇಲೆ ಅವಳು ಸತ್ತಿದ್ದಾಳೆ ಅಂತ ದೃಢಪಡಿಸ್ಕೊಳಕ್ಕೆ ವೈರನ್ನು ಅವಳ ಕುತ್ತಿಗೆಗೆ ಬಿಗಿದು ಎಳೆದು, ಆಮೇಲೆ ಒಂದು ತೂಕದ ಬಟ್ಟಿನಿಂದ ಅವಳು ತಲೆಗೆ ಹೊಡೆದು ಅವಳನ್ನು ಕೊಲೆ ಮಾಡಿ ಅಲ್ಲಿಂದ ಅವನು ಹೊರಟೋಗಿದ್ದಾನೆ. ಕೊಲೆಯ ಜಾಡು ಬೆನ್ನು ಹತ್ತಿದ ಪೊಲೀಸರು ರೇಣುಕಾರ ಮೊಬೈಲ್ ಪರಿಶೀಲಿಸಿದಾಗ ಸಿಕ್ಕಿದ್ದೇ ಚಂದ್ರಶೇಖರ್ ನಂಬರ್. ಸಂಶಯಗೊಂಡ ಪೊಲೀಸರು ಚಂದ್ರಶೇಖರ್ನನ್ನ ಬೆಂಡೆತ್ತುತ್ತಿದ್ದಂತೆ ರೇಣುಕಾ ಕೊಲೆ ರಹಸ್ಯ ಬಾಯಿಬಿಟ್ಟ. ಸಾಲ ಕೊಟ್ಟವರ ಪ್ರಾಣವನ್ನೇ ತೆಗೆದ ಚಂದ್ರಶೇಖರ್ ಈಗ ಜೈಲಲ್ಲಿ ಮುದ್ದೆ ಮುರಿತಾ ಇದ್ದಾನೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಸುರೇಶ್ ಜೊತೆ ನಾಗೇಂದ್ರ ಬಾಬು, ಸುವರ್ಣ ನ್ಯೂಸ್. ಅವರೆಲ್ಲ ಪರರಾಜ್ಯದವರು. ಹೊಟ್ಟೆ ಹೊರೆಯೋದಕ್ಕೆ ಗಾರ್ಡನ್ ಸಿಟಿಯ ಅಪಾರ್ಟ್ಮೆಂಟ್ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ರು. ಆದರೆ ಯಾರದ್ದು ತಪ್ಪಿಗೆ ಇವರೀಗ ಒದೆ ತಿನ್ನುವಂತಾಗಿದೆ. ಒರಿಸ್ಸಾದ ಕೂಲಿ ಕಾರ್ಮಿಕರು ಇವತ್ತು ರಾಜರಾಜೇಶ್ವರಿ ಪೊಲೀಸ್ ಠಾಣೆ ಎದುರು ಜಮಾಯಿಸಿದ್ರು. ಇವರೆಲ್ಲ ಬಿಎಚ್ಇಎಲ್ ಬಡಾವಣೆಯಲ್ಲಿ ನಿರ್ಮಾಣವಾಗ್ತಿರೋ ಅಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡ್ತಾ ಇದ್ರು. ಈ ವೇಳೆ ರಂಗಸ್ವಾಮಿಗೌಡ ಮತ್ತು ಸಿದ್ದರಾಮಯ್ಯ ಅನ್ನೋರು ಅಪಾರ್ಟ್ಮೆಂಟ್ ಒಳಗೆ ನುಗ್ಗಿ ಹಲ್ಲೆ ಮಾಡಿದ್ರು. ಇದರ ವಿರುದ್ಧ ಕಾರ್ಮಿಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ಎಲ್ಲ ದಿವಸ ಬಂದು ಗಲಾಟೆ ಮಾಡ್ತಾರೆ ಪೊಲೀಸರು, ಗುಂಡವರು ಗಲಾಟೆ ಮಾಡ್ತಾರೆ. ಅವರು ಬಿಲ್ಡಿಂಗ್ ಮೇಲಿಂದ ಇಳಿಸೋ ಹೇಳ್ತಾರೆ. ಮತ್ತು ಅದು ಬಿಲ್ಡಿಂಗ್ ಒಳಗಡೆ ನಮ್ಮ ಮನೆಗಿನ ಇದಾರ ಊಟ ಮಾಡ್ಯಾಗ ಅವ್ರು ಬಿಡಲ್ಲ. ಅವರು 2-3 ಜನಗೆ ಇವತ್ತು ಹೊಡಿದ್ರೆ. ಇವರು 2 ಲೇಡೀಸ್ಗೆ ಅವರು ಪ್ಲಸ್ ಟೀಮ್ ಅಲ್ಲ, ಅವರು 2-3 ಜನಗೆ ಹೊಡಿದ್ರೆ. కాల్ చేసుకుంటూ అంటాడు. మాకు దుడ్లు ఇవ్వాలి, మేము దుడ్లు ఇచ్చుకున్నాము. చెప్తాను ఇచ్చుకున్నామే 20,000 ఇచ్చుకున్నాను అంత. మరి వాడిని కట్టాలి కదా, నేను వాడు మమ్మల్ని ఇడిచెళ్ళామంటాడు.
ರಂಗಸ್ವಾಮಿಗೌಡ, ಸಿದ್ದರಾಮಯ್ಯ ಮತ್ತು ಆತನ ಸಹಚರರು ಬಿಲ್ಡರ್ ಜಯರಾಜ್ರ ಮೇಲಿನ ವ್ಯವಹಾರದ ದ್ವೇಷದಿಂದ ಈ ಹಲ್ಲೆ ನಡೆಸಿದ್ದಾರೆಂಬುದು ಆರೋಪ. ಹೆಣ್ಮಕ್ಳೆಲ್ಲ ಬಂದರು, ಎಲ್ಲ ಹತ್ಕೊಂಡು ಹಣ ಹಿಂಗೆಲ್ಲ ನಮಗೆಲ್ಲ ಸೀರೆ ಎಳೆಯಕ್ಕೆ ಬಂದರು, ರೇಪ್ ಮಾಡೋಕ್ಕೆ ಬಂದರು, ಬಿಲ್ಡಿಂಗ್ ಒಳಗೆ ನುಗ್ಗಿದ್ರು, ಹುಡುಗರನ್ನೆಲ್ಲ ಬಿಟ್ಟು ಈ ಥರ ಎಲ್ಲ ಮಾಡಿದ್ರು ಸರ್ ಅಂತೆಲ್ಲ ಹತ್ಕೊಂಡು ನಾವು ಏನಕ್ಕಮ್ಮ ಸುಮ್ಮನೆ ಯಾಕಮ್ಮ ಬರ್ತಾರೆ ಅಂದಾಗ ಆ ಜಾಗ ಬಂದು ಒಂದು ಸಿವಿಲ್ ಡಿಸ್ಟ್ರಿಬ್ಯೂಟ್ ಆಗಿದೆ. ಸಿವಿಲ್ ಡಿಸ್ಟ್ರಿಬ್ಯೂಟ್ ಆಗಿ ಇಬ್ಬರು BHL ಎಂಪ್ಲಾಯೀಸ್ ಬಂದ್ಬಿಟ್ಟು ಸ್ಟೇ ಆರ್ಡ್ರ್ ಇಲ್ಲದೆ ಏಕಾಏಕಿ ಬಿಲ್ಡಿಂಗ್ ಒಳಗೆ ನುಗ್ಗಿ ಹುಡುಗರನ್ನ ಬಿಡೋದು, ದೌರ್ಜನ್ಯ ಮಾಡೋದು, ಇದು 1 ತಿಂಗಳಿಂದ ಸತತ ಮಾಡ್ತಾನೆ ಇದ್ದಾರೆ. ಒಟ್ನಲ್ಲಿ ಯಾರದ್ದೋ ಮೇಲಿನ ಕೋಪಕ್ಕೆ ಕಾರ್ಮಿಕರು ನೋವುಂಡಿದ್ದಾರೆ. ಬೆಂಗಳೂರಿಂದ ಕ್ಯಾಮರಾಮನ್ ಅನಿಲ್ ಜೊತೆ ಅಶ್ವಥ್ ಎಸ್ಎನ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಒಂದಿಲ್ಲೊಂದು ವಿವಾದಗಳಿಂದಲೇ ಸುದ್ದಿ ಮಾಡುವ ಬಿಬಿಎಂಪಿಗೆ ಈಗ ಮತ್ತೊಂದು TDR ಗೋಲ್ಮಾಲ್ನಲ್ಲಿ ಸಿಲುಕಿದೆ. ಕಸ ವಿಲೇವಾರಿ ಘಟಕ ಸ್ಥಾಪನೆ ನೆಪದಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಲಪಟಾಯಿಸಲು ಸ್ಕೆಚ್ ಹಾಕಲಾಗಿದೆ. ಬಿಡದಿಯ ಕರೇನಹಳ್ಳಿ ಬಳಿ ಉದ್ದೇಶಿತ ಭೂಮಿಯನ್ನ ಮಧ್ಯವರ್ತಿಗಳು ಖರೀದಿಸಲು ಮುಂದಾಗಿದ್ದಾರೆ. ಬಿಬಿಎಂಪಿ ಎಡವಟ್ಟುಗಳು ಒಂದೆರಡಲ್ಲ, ಸದಾ ಒಂದಿಲ್ಲೊಂದು ಅವಾಂತರ ನಡೀತಾನೆ ಇರುತ್ತೆ. ಇದೀಗ ಪಾಲಿಕೆಯಲ್ಲಿ TDR ಗೋಲ್ಮಾಲ್ ನಡೆಯುವ ವಾಸನೆ ಬಡಿದಿದೆ. ಅಂದಹಾಗೆ ಕಸ ವಿಲೇವಾರಿಗಾಗಿ ಬಿಡದಿ ಕರೇನಹಳ್ಳಿ ಬಳಿ ಪಾಲಿಕೆ 40 ಎಕರೆ ಜಮೀನು ಗುರುತಿಸಿದೆ. ಈ ಭೂಮಿಗೆ ಪರಿಹಾರವಾಗಿ TDR ನೀಡೋದಕ್ಕೆ ಮುಂದಾಗಿದೆ. ಹೀಗಾಗಿ ವಿಷಯ ತಿಳಿದಿರುವ ಅನೇಕ ಮಧ್ಯವರ್ತಿಗಳು ಈಗಾಗಲೇ 35 ರಿಂದ 40 ಲಕ್ಷಕ್ಕೆ ರೈತರಿಂದ ಭೂಮಿ ಪಡೆಯಲು ಮುಂದಾಗಿದ್ದಾರೆ. ಅಭಿವೃದ್ಧಿ ಹಕ್ಕುಪತ್ರ ಪಡೆಯೋದಕ್ಕೋಸ್ಕರ ಪ್ರಯತ್ನ ಮಾಡಿ ಈಗಿನ ಮಾರ್ಕೆಟ್ ವ್ಯಾಲ್ಯೂ ಅಭಿವೃದ್ಧಿ ಹಕ್ಕುಪತ್ರದ್ದು ಪರ್ ಸ್ಕ್ವೇರ್ ಫೀಟ್ 600 ರೂಪಾಯಿ ಆಗಿರುತ್ತೆ. ಅಲ್ಲಿ ಎಕರೆ ಲ್ಯಾಂಡ್ ಬಂದು ಬರೀ ಕೇವಲ 20 ಲಕ್ಷದಿಂದ 40 ಲಕ್ಷ ರೂಪಾಯಿ ಆಗುತ್ತೆ. ಆ ಜಮೀನುಗಳನ್ನ ಇವರು ಯಾರದೋ ಒಬ್ಬರು ಏಜೆಂಟ್ ಮುಖಾಂತರ ಜಮೀನನ್ನ ಖರೀದಿ ಮಾಡಿ TDR ಸರ್ಟಿಫಿಕೇಟನ್ನು ಇಶ್ಯೂ ಮಾಡಿ ಆಮೇಲೆ ಮತ್ತೆ ಅದನ್ನು ಮಾರ್ಕೆಟ್ಗೆ ಬೆಂಗಳೂರು ಸಿಟಿನಲ್ಲಿ ಯುಟಿಲೈಸ್ ಆಗೋ ರೀತಿ ಮಾಡಿಕೊಂಡು ಒಂದು ಎಕರೆ ಜಮೀನಿಗೆ 3.5 ಕೋಟಿ ರೂಪಾಯಿ ಆದಾಯ ಬರೋ ಥರ ಪ್ಲ್ಯಾನ್ ಮಾಡಿದ್ದಾರೆ. ಆ್ಯಕ್ಚುಲಿ ಅದು ರಾಮನಗರ ತಾಲೂಕು ಬೀಡ್ದಿ ಹೋಬಳಿ ಆಗಿರೋದ್ರಿಂದ BBMP ಲಿಮಿಟ್ಸಲ್ಲಿ ಬರೋದಿಲ್ಲ. TDR ಅಂದ್ರೆ ವಶಪಡಿಸಿಕೊಂಡ ಭೂಮಿಗೆ ಹಣದ ಬದಲಿಗೆ ನೀಡುವ ಅಭಿವೃದ್ಧಿ ಹಕ್ಕು ಪ್ರಮಾಣ ಪತ್ರ ಎಂದರ್ಥ. ಇದು ಒಂದು ರೀತಿಯಲ್ಲಿ ಷೇರು ಇದ್ದಂತೆ. ಇದನ್ನ ಮಾರಿಕೊಳ್ಳಲೂಬಹುದು, ವರ್ಗಾಯಿಸಲೂಬಹುದು. 1 ಚದರ ಅಡಿ TDRನ ಮಾರುಕಟ್ಟೆ ಬೆಲೆ 600 ರೂಪಾಯಿ. ಒಟ್ಟು ಜಮೀನಿನ 1.5 ಪಟ್ಟು ಹೆಚ್ಚು ವಿಸ್ತೀರ್ಣಕ್ಕೆ TDR ಲೆಕ್ಕ ಹಾಕಲಾಗುತ್ತೆ. ಹಾಗಾಗಿ 1 ಎಕರೆಗೆ ನೀಡಿದ TDR ಬೆಲೆ 3.90 ಕೋಟಿ ರೂಪಾಯಿಗೆ ಸಮವಾಗುತ್ತೆ. ಡೈರೆಕ್ಟು ರೈತ ಹತ್ರ ಕರ್ಕೊಂಡು ಹೋಗ್ತಾ ಇಲ್ಲ, ಇವರೇ ಬಂದು ರೈತರ ಹತ್ರ ಬಂದು ಅಷ್ಟು ಕೊಡಿಸ್ಬಿಡ್ತೀನಿ, ಇಷ್ಟು ಕೊಡಿಸ್ಬಿಡ್ತೀನಿ, 35ಕ್ಕೆ 30ಕ್ಕೆ 36ಕ್ಕೆ ಫೈನಲ್ 40ಕ್ಕೆ ಅವ್ರ ಬಗ್ಗೆ ಇದ್ದಾಗ ಕೊಡಲ್ಲ ಅಂತಂದಾಗ ಅವ್ರಿಗೆ ಸಿಕ್ಕಾಪಟ್ಟೆ ಟಾರ್ಚರ್ಗಳು ಕೊಟ್ಟು ಈಗಾಗಲೇ ಜಮೀನುಗಳಲ್ಲಿ ಒಂದು 60-70 ಎಕರೆ ಆಗಲೇ ಖರೀದಿ ಮಾಡಿದ್ದಾರೆ. 40 ಎಕರೆ 5 ಗುಂಟೆ ಬಿಟ್ಟು ಆಗಲೇ 60-70 ಎಕರೆ ಆಗಲೇ ಖರೀದಿ ಮಾಡಿದ್ದಾರೆ. ಈ ಕಡೆ ಎಲ್ಲ ಸುತ್ತಮುತ್ತ ತೋಟಗಳನ್ನು ಖರೀದಿ ಮಾಡಿಬಿಟ್ಟಿದ್ದಾರೆ. TDR ಕಾಪಿಗೆ 1 ಲಕ್ಷ ಅಡ್ವಾನ್ಸ್ ಮಾಡಿ TDRಗೆ ಸೈನ್ ಮಾಡಿಸ್ಕೊತಾ ಇದ್ದಾರೆ. ಇದೆಲ್ಲ ಹೀಗಿದ್ರೆ ಇನ್ನೊಂದೆಡೆ ಇತ್ತ ಕಸ ವಿಲೇವಾರಿ ಘಟಕಕ್ಕೆ ಗ್ರಾಮಸ್ಥರು ತೀವ್ರ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಇದರಿಂದ ಗ್ರಾಮದ ಪರಿಸರ ಹಾಳಾಗುತ್ತೆ ಅನ್ನೋದು ಅವರ ವಾದ. ಎಲ್ಲ ಹಳ್ಳಿಗಳಿಗೂ ರುಸ್ಪಾವತಿ ಪ್ರಾಬ್ಲಮ್ ಇದೆ. ಅದೇ ಮೊದಲನೇ ದೊಡ್ಡ ಶಾಪ ನಮಗೆ. ಅದರಲ್ಲಿ ಇದು ಒಂದಾದಾಗ ನಮಗಿದ್ದು ಇಲ್ಲಿ ಜನಗಳು ಯಾರು ಬದುಕೋಕ್ಕಾಗಲ್ಲ. ದಯವಿಟ್ಟು ಸರ್ಕಾರದವರಾಗಲಿ BBMP ಅವರಾಗಲಿ ಈ ಕಸ ಹಾಕೋದ್ರ ಬದಲು ಫಸ್ಟು ರೈತರುಗಳಿಗೆಲ್ಲ ವಿಷ ಕೊಟ್ಬಿಟ್ಟು ಆಮೇಲೆ ತಂದು ಕಸ ಹಾಕ್ಕೊಂಡ್ರೆ ಭಾಳ ಉತ್ತಮವಾದ ಕೆಲಸ ಸರ್ಕಾರದವ್ರು ಮಾಡೋದು, BBMP ಅವ್ರು ಮಾಡೋದಾಗಲಿ ಯಾರೇ ಮಾಡೋದು ಅದೊಂದು ಮೊದಲು ರೈತರುಗಳಿಗೆ ವಿಷ ಕೊಟ್ಟು ಅಕ್ಕಪಕ್ಕ ಗ್ರಾಮದವ್ರಿಗೆಲ್ಲ ವಿಷ ಕೊಟ್ಟು ಆಮೇಲೆ ಕಸ ತಂದರೆ ಭಾಳ ಒಳ್ಳೆಯದು. ಈ ನಡುವೆ ಉದ್ದೇಶಿತ ಭೂಮಿ ರಾಮನಗರ ಜಿಲ್ಲೆಗೆ ಸೇರಿರೋದ್ರಿಂದ BBMP ರಾಜ್ಯ ಸಚಿವ ಸಂಪುಟದ ಅನುಮೋದನೆ ಸಹ ಪಡೆದುಕೊಂಡಿದೆ. ಅಲ್ಲದೆ ಅಧಿಸೂಚನೆ ಕೂಡ ಹೊರಡಿಸಲಾಗಿದೆ. ಒಟ್ಟಾರೆ ಪಾಲಿಕೆಯ TDR ನೀಡುವ ವಿಷಯ ಬಹಿರಂಗಗೊಂಡು ಅವಾಂತರ ಸೃಷ್ಟಿಯಾಗಿದೆ. ಜಮೀನುದಾರರ ಜೇಬು ತುಂಬಬೇಕಾದ ಹಣ ಮಧ್ಯವರ್ತಿಗಳ ಪಾಲಾಗ್ತಿರೋದು ವಿಪರ್ಯಾಸ. ಕ್ಯಾಮರಾಮನ್ ಶಿವಕುಮಾರ್ ಜೊತೆ ಮಸೂದ್ ದೊಡ್ಡೆಬಾಗಿಲು, ಸುವರ್ಣ ನ್ಯೂಸ್. ಈಗ ಒಂದು ಬ್ರೇಕ್ ನಂತರ ಬೆಂಗಳೂರು ಫಸ್ಟ್.